ಯೋಚನೆ ಮಾಡಿ ಮತದಾನ ಮಾಡಿ. ದೇಶಕ್ಕೆ ಒಳ್ಳೇದಾಗಬೇಕು, ಅದನ್ನು ಯೋಚನೆ ಮಾಡಿ ಮತದಾನ ಮಾಡಿ. ಅಷ್ಟೇ ನನ್ನ ಆಸೆ. ತುಂಬ ಜನ ವೀಕೆಂಡ್ ಬಂತು ಅಂತ ಹೊರಟು ಬಿಡ್ತಾರೆ ಬೆಂಗಳೂರು ಬಿಟ್ಟು. ಯೂತ್ಸ್ ಎಲ್ಲ ಮುಂದೆ ಬರ್ತಾ ಇಲ್ಲ, ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ. ಇಲ್ಲ, ಬಂದು ಹಾಕಿಬಿಟ್ಟು ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಮತ ಹಾಕೋದು ಮಾತ್ರ ತಪ್ಪಿಸ್ಕೊಳ್ಬೇಡಿ ದಯವಿಟ್ಟು, ನನ್ನ ರಿಕ್ವೆಸ್ಟು. ಯಾಕೆಂದರೆ ಮತ ತುಂಬ ಬೆಲೆ ಬಾಳುವಂಥದ್ದು. ಅದಕ್ಕೆಷ್ಟು ಬೆಲೆ ಅಂತಂದರೆ ನಮ್ಗಳಿಗೆ ಗೊತ್ತಾಗಬೇಕು. ಆದ್ದರಿಂದ ಯಾರು ತಪ್ಪಿಸ್ಕೊಳ್ಬೇಡಿ, ದಯವಿಟ್ಟು ಮತ ಮಾಡಿ. ಥ್ಯಾಂಕ್ ಯು. ವೋಟಿಂಗ್ ಅಂತ मैम कई तो मैम ಈಗಷ್ಟೇ ಕಾಂತಾರ ಬೆಳಗ್ಗೆ ನಟಿ ಸಪ್ತಮಿ ಗೌಡ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೆ ಪಿ ನಗರದಲ್ಲಿರುವಂತಹ ಸೈಂಟ್ ಪೌಲ್ ಸ್ಕೂಲ್ನಲ್ಲಿರುವಂತಹ ಮತಗಟ್ಟೆ 159ರಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ಈ ಬಗ್ಗೆ ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ತಮ್ಮ ವೋಟ್ ಮಾಡಿದಿರಿ, ತಮ್ಮ ಫಸ್ಟ್ ರಿಯಾಕ್ಷನ್ ಮೇಡಮ್? ವೋಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ. ಎದ್ದು ಬಂದು ದಯವಿಟ್ಟು ವೋಟ್ ಮಾಡಿ. ತುಂಬ ಮುಖ್ಯ ವೋಟ್ ಮಾಡೋದು. ನಮ್ಮ ದೇಶದ ಅಭಿವೃದ್ಧಿಗಾಗಿರ್ಬೋದು ಅಥವಾ ನೀವಿರೋ ಕಾನ್ಸ್ಟಿಟ್ಯೂಯನ್ಸಿ ಅಭಿವೃದ್ಧಿಗಾಗಿರ್ಬೋದು ತುಂಬ ಮುಖ್ಯ. ಸೊ ದಯವಿಟ್ಟು ಬಂದು ಎಲ್ಲರೂ ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ಮತದಾನ ಪ್ರಮಾಣ ಹೆಚ್ಚಿಸಲು BBMP ಆಗಿರ್ಬೋದು, ಚುನಾವಣಾ ಆಯೋಗ ಒಂದಿಷ್ಟು ಕಾರ್ಯಕ್ರಮ ಯೋಜನೆ ಮಾಡಿತ್ತು. ಆಸ್ ಎ ನಟಿಯಾಗಿ ಏನು ಮೆಸೇಜ್ ಕೊಡ್ತಾರೆ? ನಾವು ಅದೇ ಹೇಳಿದ್ದು, ಅಂದರೆ ಆ ಅಭಿಯಾನದ ಒಂದು ಭಾಗವಾಗಿ ನಾವು ಕೇಳ್ಕೊಂಡಿದ್ದೆ ದಯವಿಟ್ಟು ಬಂದು ವೋಟ್ ಮಾಡಿ ಅಂತ. ಇವಾಗಲೂ ನಾವು ಕೇಳ್ಕೊಳ್ತಾ ಇರೋದೇ, ಸಾಯಂಕಾಲದವರೆಗೂ ನಿಮಗೋಸ್ಕರ ಅಂತ ಓಪನ್ ಇರುತ್ತೆ ಬೂತ್. ಸೊ ದಯವಿಟ್ಟು ಬಂದು ಊಟ ಆದಮೇಲೋ ತಿಂಡಿ ಆದಮೇಲೋ ಯಾವಾಗಲೂ ಬಂದು ವೋಟ್ ಮಾಡಿ ಅಂತ. ವರ್ಷ ಕೂಡ ಮತದಾನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಯೂತ್ಸ್ ಎಲ್ಲೋ ಒಂದು ಕಡೆ ಹಿಂದೇಟಾಗ್ತಾ ಇದ್ದಾರೆ. ಅಂದರೆ ನೀವು ಬೆಳಿಗ್ಗೆ ಏನಾದ್ರು ಗಮನಿಸಿದರೆ ಹಿರಿಯ ವ್ಯಕ್ತಿಗಳು ಮಾರ್ನಿಂಗೇ ಬಂದು ವೋಟ್ ಮಾಡ್ತಾ ಇದ್ದಾರೆ. ಈ ಯೂತ್ಸ್ ಒಂದು ರೀತಿಯಲ್ಲಿ ಒಂದು ಹಿಂದೇಟಾಗ್ತಾ ಇದ್ದಾರೆ. ಅಂದರೆ ಆಬ್ವಿಯಸ್ಲಿ ಅಂದರೆ ಇವತ್ತು ರಜಾ ಕೊಟ್ಟಿರ್ತಾರೆ ವೋಟಿಂಗ್ ಅಂತಾನೆ. ಸೊ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಬಂದು ವೋಟ್ ಮಾಡಿ. ಎಲ್ಲೋ ಒಂದು ಫ್ರೆಂಡ್ಸ್ ಎಲ್ಲರೂ ಬೇರೆ ಕಡೆ ಸೇರೋ ಬದಲು ಇವತ್ತು ವೋಟಿಂಗ್ ಬೂತ್ಸಲ್ಲಿ ಸೇರಿ ಒಂದು ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ನಟಿ ಸಪ್ತಮಿ ಗೌಡ ಅವರ ಮಾತು. ಅಂದರೆ ಯುವಜನರು ಮುಂದೆ ಬಂದು ವೋಟ್ ಹಾಕಬೇಕಾಗಿ ನಟಿ ಸಪ್ತಮಿ ಗೌಡ ಕೂಡ ಮನವಿ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜಕುಮಾರ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಈಗಷ್ಟೇ ಕಾಂತಾರ ನೋಡ್ತಾ ಇದ್ರಿ, ಸಾಕಷ್ಟು ಸೆಲೆಬ್ರಿಟಿಗಳು ಜೊತೆಗೆ ಜನಪ್ರತಿನಿಧಿಗಳು, ಜನಸಾಮಾನ್ಯರು ಎಲ್ಲರೂ ಕೂಡ ಇವತ್ತು ಮತಗಟ್ಟೆಗಳಿಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಜವಾಬ್ದಾರಿ, ಪ್ರತಿಯೊಬ್ಬರ ಹಕ್ಕು ಕೂಡ. ಎಲ್ಲರ ಮತಕ್ಕೂ ಇರೋದು ಒಂದೇ ಮೌಲ್ಯ, ಅತ್ಯಮೂಲ್ಯವಾದಂಥದ್ದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ವೋಟ್ ಕೂಡ. ಅದರ ಬಗ್ಗೆ ಹೆಚ್ಚು ಕಳಕಳಿ ಹೊಂದಿರಬೇಕು, ಜಾಗೃತಿಯೂ ಇರಬೇಕು. ಆ ನಿಟ್ಟಿನಲ್ಲಿ ಆದಾಗ ಮಾತ್ರ ಮತದಾನದ ಪ್ರಕ್ರಿಯೆ ಬಿರುಸಿನಿಂದ ಸಾಗುತ್ತೆ. ನೀರಸವಾದಂಥ ಪ್ರತಿಕ್ರಿಯೆ ಬಂದಾಗ ಮತದಾರ ಪ್ರಭುವಿನಿಂದ ಚುನಾವಣೆಯ ಫಲಿತಾಂಶಗಳು ಯಾವ ರೀತಿ ವ್ಯತಿರಿಕ್ತವಾಗಿ ಬೇಕಾದರೂ ಬರಬಹುದು. ಮತ್ತು ಸೂಕ್ತ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಶೇಕಡವಾರು ಎಷ್ಟು ಮತದಾರರು ಉತ್ಸಾಹದಿಂದ ಮತಗಟ್ಟೆಗಳಿಗೆ ಬಂದು ಮತ ಚಲಾಯಿಸಿದ್ದಾರೆ ಎಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಬೆಳಗ್ಗೆ ಆರಂಭ ಆದಾಗ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಮಧ್ಯಾಹ್ನದ ಹಂತದಲ್ಲಿ ಸ್ವಲ್ಪ ಜನರು ಮತಗಟ್ಟೆಗಳ ಕಡೆ ಕಡಿಮೆ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಬಿಸಿಲಿನ ಪರಿಣಾಮ ಇರಬಹುದು, ಅಥವಾ ಊಟ ಮುಗಿಸಿ ನಂತರ ಮತ್ತೆ ಮತಗಟ್ಟೆಗಳ ಕಡೆ ತೆರಳೋಣ ಅಂತ ಇರಬಹುದು. ಶೇಕಡವಾರು ಮತದಾನ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅನ್ವಯ ಆಗೋ ಹಾಗೆ ಎಷ್ಟೆಷ್ಟು ಶೇಕಡವಾರು ಮತದಾನ ಆಗಿದೆ ಅಂತ. ಒಂದಷ್ಟು ಕ್ಷೇತ್ರಗಳಲ್ಲಿ ನಿರೀಕ್ಷೆ ಇದ್ದ ಹಾಗೆಯೇ ಈಗಾಗಲೇ 40%ಗೂ ಅಧಿಕ, ಇನ್ನೂ ಒಂದಷ್ಟು ಕ್ಷೇತ್ರಗಳಲ್ಲಿ 50%ಗೂ ಮೀರಿ ಮತದಾನ ಆಗಿದೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ಬಹಳ ನೀರಸ ಪ್ರತಿಕ್ರಿಯೆ ಇದೆ. ಈ ಹಂತದಲ್ಲೂ ಬಹಳ ಕಡಿಮೆ ಪ್ರಮಾಣದ ಮತದಾನ ನಡೆದಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಬೆಂಗಳೂರು ಕೇಂದ್ರ ಕೂಡ ಒಂದು. ನಮ್ಮ ರಾಜಧಾನಿ ಬೆಂಗಳೂರಿನ ಕ್ಷೇತ್ರ ಆಗಿರುವಂಥ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಡಿಮೆ ಮತದಾನ ಆಗಿದೆ. ಶೇಕಡವಾರು ಅತಿ ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಿರುವಂಥದ್ದು. ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಸುಳ್ಯ ಈ ಭಾಗದಲ್ಲೆಲ್ಲ ಗರಿಷ್ಠವಾಗಿ ಮತದಾನ ಆಗ್ತಾ ಇದೆ. ಆಗಲೇ 50%ಕ್ಕೂ ಮೀರಿ ಅಲ್ಲಿ ಮತದಾನ ಆಗೋಗಿದೆ. ಅಂದರೆ ಪ್ರತಿ 100 ವ್ಯಕ್ತಿಯಲ್ಲಿ 50 ಮಂದಿ ಬಂದು ವೋಟ್ ಹಾಕಿದ್ದಾರೆ. ಇನ್ನುಳಿದವರು ಸಂಜೆ 6 ಗಂಟೆವರೆಗೂ ಕೂಡ ಸಮಯ ಇದೆ. ಅಲ್ಲಿವರೆಗೂ ಕಾದು ನೋಡಾದ ಮೇಲೆ ಬಹುಶಃ ಒಟ್ಟಾರೆ ಶೇಕಡವಾರು ಮತದಾನ ಎಷ್ಟಾಗಿದೆ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡಿ ನೋಡಿದಾಗ ಅದರಲ್ಲಿ ಏರಿಕೆ ಇದೆಯಾ, ಇಳಿಕೆ ಇದೆಯಾ, ಏರಿಕೆ ಅಥವಾ ಇಳಿಕೆಯಿಂದ ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಎಲ್ಲವೂ ಕೂಡ ಅದಾದ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ.
ನಿರಂತರವಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ನಡೀತಾ ಇರೋದು 14 ಲೋಕಸಭಾ ಕ್ಷೇತ್ರಗಳಿಗೆ. ಒಟ್ಟಾರೆ ದೇಶದಲ್ಲಿ ಇವತ್ತು ನಡೀತಾ ಇರೋದು 2ನೇ ಹಂತದ ಮತದಾನ. ನಮ್ಮ ರಾಜ್ಯದಲ್ಲಿ 28 ಕ್ಷೇತ್ರಗಳ ಪೈಕಿ ಮೊದಲ 14 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ 36.09%. ಮಧ್ಯಾಹ್ನ 1 ಗಂಟೆಗೆ ಲಭ್ಯ ಆಗ್ತಾ ಇರುವಂಥ ರಿಪೋರ್ಟ್ನ ಪ್ರಕಾರ ಶೇಕಡವಾರು ಮತದಾನ ಆಗಿರುವಂಥದ್ದು. ತುಮಕೂರಿನಲ್ಲಿ ಪರವಾಗಿಲ್ಲ, ನಾಟ್ ಗುಡ್ ನಾಟ್ ಬ್ಯಾಡ್, ಆನ್ ಆನ್ ಆವ್ರೇಜ್ 41.91 ಅನ್ನುವಷ್ಟರ ಮಟ್ಟಿಗೆ ಮತದಾನ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಅದರ ಪ್ರಮಾಣ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಸನದಲ್ಲಿ 41%, ಆಲ್ಮೋಸ್ಟ್ 40.99%. ಈಗಾಗಲೇ ಮಧ್ಯಾಹ್ನ ಅಂದರೆ ಅರ್ಧ ದಿನಕ್ಕೆ 41% ವೋಟಿಂಗ್ ಆಗಿದೆ. ಚಿಕ್ಕಬಳ್ಳಾಪುರ 39.85% ಆಗಿರುವಂಥದ್ದು. ಒಟ್ಟು 14 ಕ್ಷೇತ್ರಗಳಲ್ಲಿ ಸಂಜೆ 6 ಗಂಟೆ ನಂತರ ಒನ್ಸ್ ವೋಟಿಂಗ್ ಕ್ಲೋಸ್ ಆದಮೇಲೆ ಸಂಪೂರ್ಣವಾಗಿ ಮತದಾನ ಕಂಪ್ಲೀಟ್ ಆಯಿತು, ಇನ್ನು ಅವಕಾಶ ಇರೋದಿಲ್ಲ ಅಂತ ಹೇಳಿ ಆದ ನಂತರ ಒಟ್ಟಾರೆ ಎಷ್ಟಾಗಿದೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋ ರಿಪೋರ್ಟ್ ಸಿಕ್ಕಾಗ ಅದನ್ನು ಗಮನಿಸಬೇಕಾಗುತ್ತೆ. ಮತದಾರ ಈ ಬಾರಿ ಅತ್ಯುತ್ಸಾಹನಾಗಿ ಬಂದು ಮತದಾನ ಮಾಡಿದಾನ ಅಥವಾ ಕಳೆದ ಬಾರಿಗೆ ಹೋಲಿಕೆ ಮಾಡಿದಾಗ ಈ ಬಾರಿ ಮತಗಟ್ಟೆಗಳಿಗೆ ಬರೋದಕ್ಕೆ ನೀರಸ ಪ್ರತಿಕ್ರಿಯೆ ತೋರಿದ್ನ ಅಥವಾ ಕಾರಣಗಳಿರಲಿಲ್ವ, ಯಾವ ಕಾರಣಕ್ಕಾಗಿ ಆಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಬಟ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಎಷ್ಟು ಪ್ರಮಾಣ ಶೇಕಡವಾರು ಮತದಾನ ಆಗಿದೆ ಅನ್ನುವಂಥದ್ದು. ಚುನಾವಣಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಜಾತಿ ಆಧಾರದಲ್ಲಿ ಲೆಕ್ಕಾಚಾರ ಹಾಕ್ತಾರೆ, ಸಮುದಾಯವಾರು ನೋಡ್ತಾರೆ, ಏನೇನೋ ಲೆಕ್ಕಾಚಾರಗಳನ್ನು ಹಾಕಿ ಟಿಕೆಟ್ ಕೊಟ್ಟು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ. ಅಷ್ಟೆಲ್ಲ ಆದ ನಂತರ ಮತದಾರರೇ ಅಂದುಕೊಂಡ ಹಾಗೆ ರಿಯಾಕ್ಟ್ ಮಾಡಲಿಲ್ಲ, ಮತಗಟ್ಟೆಗಳಿಗೆ ಬರಲಿಲ್ಲ, ಕಡಿಮೆ ಪ್ರಮಾಣದಲ್ಲಿ ವೋಟಿಂಗ್ ಆಗೋಯಿತು ಅಂದರೆ ಎಲ್ಲ ಲೆಕ್ಕಾಚಾರಗಳು ಸ್ವಲ್ಪ ತಲೆ ಕೆಳಗಾಗುತ್ತೆ. ಸೊ ನಾವು ಶೇಕಡವಾರು ಮತದಾನ ಎಷ್ಟೆಷ್ಟು ಆಗಿದೆ ಇಲ್ಲಿವರೆಗೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತಾ ಇದ್ವಿ. ಮಧ್ಯಾಹ್ನ 1 ಗಂಟೆವರೆಗೆ, ಬೆಳಗ್ಗೆ 7 ಗಂಟೆಯಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಯೊಂದು ಬೂತ್ನಲ್ಲಿ ವೋಟಿಂಗ್ ಮಾಡೋದಕ್ಕೆ. ಮಧ್ಯಾಹ್ನ 1 ಗಂಟೆವರೆಗೆ ಎಷ್ಟಾಗಿದೆ ಅನ್ನೋದರ ಪ್ರಮಾಣ ನೋಡ್ತಾ ಹೋಗ್ತಾ ಇದ್ದೀರಾ ಪೋಲ್ ಮೀಟರ್ನಲ್ಲಿ. ಈ ಹಿಂದೆ 2019ರಲ್ಲಿ ಎಷ್ಟಿತ್ತು, ಈಗ ಎಷ್ಟಾಗಿದೆ ಎರಡನ್ನೂ ಕೂಡ ಗಮನಿಸಬಹುದು. ಮಧ್ಯಾಹ್ನ 1 ಗಂಟೆವರೆಗೆ ಬೆಂಗಳೂರು ಕೇಂದ್ರದಲ್ಲಿ 30.10%ನಷ್ಟು ಮತದಾನ ಆಗಿದೆ. ಕಡಿಮೆ ಆಯಿತು. ಬೆಂಗಳೂರಲ್ಲಿ ಅತಿ ಹೆಚ್ಚು ಶಿಕ್ಷಿತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅತಿ ದೊಡ್ಡ ಜನಸಂಖ್ಯೆ ಕೂಡ ಇದೆ. ಅಷ್ಟಿದ್ದು ಕೂಡ 30.10% ಬೆಂಗಳೂರು ಕೇಂದ್ರದಲ್ಲೇ ಆಗಿರುವಂಥ ಮತದಾನ. ಇನ್ನು ಬೆಂಗಳೂರು ಉತ್ತರ ಗಮನಿಸಿದರೆ 32.25%. ಬಹಳ ದೊಡ್ಡ ವ್ಯತ್ಯಾಸ ಅಂತ ಏನು ಕಂಡು ಬರ್ತಾ ಇಲ್ಲ. ಪ್ರತಿ ಬಾರಿ ಬೆಂಗಳೂರಿನ ಕ್ಷೇತ್ರಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅಂತ ಬಂದಾಗ ಇಂಥದ್ದೇ ಪರಿಸ್ಥಿತಿಗಳಿರುತ್ತೆ. ಏನೇ ಪ್ರಯತ್ನ ಮಾಡಿದರೂ ಕೂಡ ಚುನಾವಣಾ ಆಯೋಗ ಹೊಸದಾಗಿ ಏನು ಯೋಚನೆ ಮಾಡಿದ್ರು, ಏನೇ ಪ್ರಯತ್ನ ಪಟ್ಟರು, ಬೆಂಗಳೂರಲ್ಲೇ ಅತಿ ಹೆಚ್ಚು ನೀರಸ ಪ್ರತಿಕ್ರಿಯೆ ಮತದಾರರಿಂದ ಸಿಗುತ್ತೆ. ನೋಡಿ, ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಅಷ್ಟೇ 31.51% ಇದೆ. ಬೆಂಗಳೂರು ಸೆಂಟ್ರಲ್ ಇರಬಹುದು, ಉತ್ತರ ಇರಬಹುದು, ದಕ್ಷಿಣ ಇರಬಹುದು, ಅಜಗಜಾಂತರ ವ್ಯತ್ಯಾಸ ಅನ್ನುವಂಥದ್ದೇನಿಲ್ಲ. ಎಲ್ಲ 1% ಆಸುಪಾಸು. ಬೆಂಗಳೂರು ಕೇಂದ್ರದಲ್ಲಿ 30%, ಉತ್ತರದಲ್ಲಿ 32%, ದಕ್ಷಿಣದಲ್ಲಿ 31.51%. ಹೇಗೆ ಅಳೆದು ತೂಗಿ ಮಾಡಿದ್ರು 1-2% ಆಚೆ ಈಚೆ ಆಗ್ತಾ ಇದೆ ಅಷ್ಟೇ. ಬೆಂಗಳೂರು ಗ್ರಾಮಾಂತರ ಮಾತ್ರ 36.09%. ಬಹಳ ದೊಡ್ಡ ಮತದಾನ ಅಂತ ಅಲ್ಲ, ಬಟ್ ಬೆಂಗಳೂರಿನ ಉಳಿದ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದ್ರೆ ಸದ್ಯ ಬೆಂಗಳೂರು ಗ್ರಾಮಾಂತರದಲ್ಲೇ ಹೆಚ್ಚು ವೋಟಿಂಗ್ ನಡೆದಿರೋದು 36.09%. 2019ರಲ್ಲಿ 64.9% ಒಟ್ಟಾರೆ ಮತದಾನ ಆಗಿದ್ದು ಬೆಂಗಳೂರು ರೂರಲ್ನಲ್ಲಿ. ಇನ್ನು ತುಮಕೂರು, ನಾನು ಈಗಾಗಲೇ ಹೇಳ್ತಾ ಇದ್ದೆ, 41.91% ಆಗಿದೆ. 2019ರಲ್ಲಿ ಒಟ್ಟಾರೆ ಆಗಿದ್ದು 77.43% ಮತದಾನ ಆಗಿತ್ತು. ಇವತ್ತು ಎಷ್ಟಾಗುತ್ತೆ ಅನ್ನೋದು ಮತದಾನ ಪ್ರಕ್ರಿಯೆ ಮುಗಿದ ನಂತರ ಗೊತ್ತಾಗಬೇಕು. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ರಿಪೋರ್ಟ್ ಇರೋದು 41% ಅಂತ. ಹಾಸನದಲ್ಲೂ ಕೂಡ ಆಲ್ಮೋಸ್ಟ್ ತುಮಕೂರು ಹಾಸನ ಸೇಮ್ ಇದೆ. ಪ್ರತಿ ಬಾರಿಯೂ ಅಷ್ಟೇ ಪ್ರಮಾಣದಲ್ಲಿ ವೋಟಿಂಗ್ ಆಗುತ್ತೆ. 77% ಕಳೆದ ಬಾರಿ ಹಾಸನದಲ್ಲೂ ಆಗಿದ್ದು. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಅಲ್ಲೂ ಕೂಡ 41%, ಆಲ್ಮೋಸ್ಟ್ ರೌಂಡ್ ಅಪ್ ಮಾಡಿದ್ರೆ 41% ಹಾಸನದಲ್ಲಿ ವೋಟಿಂಗ್ ಆಗಿದೆ. 1 ಗಂಟೆ ನಂತರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗಿದೆ, 6 ಗಂಟೆವರೆಗೆ ಎಷ್ಟಾಗುತ್ತೆ ಅನ್ನುವಂಥ ರಿಪೋರ್ಟ್ ಇನ್ನಷ್ಟೇ ಬರಬೇಕು. ಚಿಕ್ಕಬಳ್ಳಾಪುರದಲ್ಲಿ 39.85% ಮತದಾನ ಆಗಿದೆ. ಬೆಂಗಳೂರಿಗೆ ಸನಿಹದಲ್ಲೇ ಇರುವಂಥ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ 2019ರಲ್ಲಿ 76.74% ಓವರಾಲ್ ಮತದಾನ ಆಗಿದ್ದು. ಸದ್ಯ ಈಗ 40% ಅಂತ ಅಂದ್ಕೊಂಡ್ರು ಕೂಡ ಇನ್ನು 36%ನ ವೋಟಿಂಗ್ನ ನಿರೀಕ್ಷೆ ಇದೆ ಆ ಕ್ಷೇತ್ರದಲ್ಲಿ. ಉಡುಪಿ ಚಿಕ್ಕಮಗಳೂರು, ಉಡುಪಿ ಈ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ರೈಸ್ ಆಗೋದನ್ನು ನೀವು ಗಮನಿಸ್ಬೋದು. ನೋಡಿ, 46% ಉಡುಪಿ, ದಕ್ಷಿಣ ಕನ್ನಡದಲ್ಲಿ 48.1%, ಅದು ಕೂಡ ಆಲ್ಮೋಸ್ಟ್ 78% ವೋಟಿಂಗ್ ಆಗಿದೆ ಲಾಸ್ಟ್ ಟೈಮು. ಚಿತ್ರದುರ್ಗದಲ್ಲಿ 39.05% ಆಗಿದೆ. 70% ಹೋದ ಸಲ ಆನ್ ದಿ ಹೋಲ್ ಚಿತ್ರದುರ್ಗದಲ್ಲಿ ಮತದಾರರು ವೋಟಿಂಗ್ ಬೂತ್ಗಳಿಗೆ ಬಂದು ಮತ ಹಾಕಿದ್ದು.
ಆಲ್ಮೋಸ್ಟ್ ಹತ್ತತ್ರ 71% ಅಂತ ಹೇಳ್ಬೋದು. ಇದೆಲ್ಲ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ 2019ರಲ್ಲಿ ಎಷ್ಟಿತ್ತು ಪರ್ಸೆಂಟೇಜ್ ವೈಸ್ ನೋಡ್ತಾ ಹೋದರೆ ಮತದಾನದ ಪ್ರಮಾಣ, ಇವತ್ತಿಗೆ ಮಧ್ಯಾಹ್ನ 1 ಗಂಟೆಗೆ ಹೋಲಿಕೆ ಮಾಡಿ ನೋಡಿದಾಗ ಪೋಲ್ ಮೀಟರಲ್ಲಿ ಶೇಕಡವಾರು ಮತದಾನ ಎಷ್ಟಿದೆ ಅನ್ನುವಂಥ ಮಾಹಿತಿ. ಮಂಡ್ಯ ನೋಡಿ 40.7% ಇದೆ. 2019ರಲ್ಲಿ ಬರೋಬ್ಬರಿ 80.59% ಆಗಿತ್ತು. ಯಾಕೆ? ರಣಕಣ ಜಿದ್ದಾಜಿದ್ದಿ ಕಾರಣ ಆಗಿತ್ತು. 2019ರ ಲೋಕಸಭಾ ಕ್ಷೇತ್ರ ಮಂಡ್ಯ ಅಂದರೆ ಇಡೀ ದೇಶದಲ್ಲಿ ಸದ್ದು ಮಾಡಿದ್ದಂತಹ ಚುನಾವಣೆ ಅದು. ಆ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲೇ ಮತದಾನ ಕೂಡ ಆಗಿತ್ತು. 80.59%. ಈ ಬಾರಿ 40% ಆಗಿದೆ. 6 ಗಂಟೆವರೆಗೆ ಕಳೆದ ಬಾರಿ ಪ್ರಮಾಣ ತಲುಪುತ್ತಾ ಇಲ್ವಾ ನೋಡಬೇಕು. ಇನ್ನು ಮೈಸೂರು ಕೊಡಗು ಹೋದ ಸಲ ಕಡಿಮೆ ಆಗಿತ್ತು, 69.51%. ಈಗ ಮಧ್ಯಾಹ್ನದವರೆಗೆ 41.58% ಆಗಿದೆ. ಆಲ್ಮೋಸ್ಟ್ ಕಳೆದ ಬಾರಿ ಎಷ್ಟಿತ್ತೋ ಅದೇ ಪ್ರಮಾಣಕ್ಕೆ ಮತ್ತೆ ರೀಚ್ ಔಟ್ ಆಗಬಹುದೇನೋ ಮೈಸೂರು ಅನಿಸುತ್ತೆ ಸದ್ಯದ ಶೇಕಡವಾರು ಪ್ರಮಾಣ ನೋಡ್ತಾ ಇದ್ರೆ. ಚಾಮರಾಜನಗರ 75.35% ಇತ್ತು ಕಳೆದ ಬಾರಿ. ಮೈಸೂರು ಕೊಡಗಿಗಿಂತ ಹೆಚ್ಚು ಚಾಮರಾಜನಗರದಲ್ಲಿ ಮತದಾನ ಆಗಿತ್ತು. ಈ ಬಾರಿ 39.57% ಇದೆ ಮಧ್ಯಾಹ್ನದಷ್ಟೊತ್ತಿಗೆ. ಅಂದರೆ ಅರ್ಧ ದಿನಕ್ಕೆ ಹತ್ತತ್ರ 40% ಅಂತ ಅಂದ್ಕೊಳ್ಬಹುದು ಚಾಮರಾಜನಗರದಲ್ಲಿ. ಬಟ್ 75.35% ಅಂದರೆ ಇನ್ನೂ 35%. ಇನ್ನು ಅರ್ಧ ದಿನದಲ್ಲಿ ಆಗಬೇಕಾಗಿದೆ. ಮೊದಲ ಅರ್ಧದಲ್ಲಿ ಅಷ್ಟಾಗಿದೆ, ದ್ವಿತೀಯಾರ್ಧದಲ್ಲಿ ಅಷ್ಟಾಗುತ್ತಾ ಅನ್ನೋದು ಪ್ರಶ್ನೆ. ಕೋಲಾರದಲ್ಲಿ 77.25 ಕಳೆದ ಸಾರಿ ಇತ್ತು. ಈಗ ಮಧ್ಯಾಹ್ನದವರೆಗೆ 38.42% ಮತದಾನ ಆಗಿರೋದು. ಮಧ್ಯಾಹ್ನ 1 ಗಂಟೆವರೆಗೆ, ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಆಗಿರೋದು 38.42 ಶೇಕಡವಾರು ಮತದಾನ. 2019ರಲ್ಲಿ ಆಗಿದ್ದು ಒಟ್ಟಾರೆ 77.25. ಸೊ ಆಲ್ಮೋಸ್ಟ್ ಅರ್ಧಕ್ಕರ್ಧ ಇದೆ ಅಂತ ಅಂದ್ಕೊಳ್ಬೋದು. ಬಟ್ ದ್ವಿತೀಯಾರ್ಧದಲ್ಲಿ ಮಧ್ಯಾಹ್ನದ ನಂತರ ಬಿಸಿಲು ಹೆಚ್ಚಾದ ಮೇಲೆ, ಊಟ ಮುಗಿಸಿದ ನಂತರ ಮತದಾರರು ಮತಗಟ್ಟೆಗಳಿಗೆ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಯಾವ ರೀತಿ ಇರುತ್ತೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು, ಒಟ್ಟಾರೆ ವೋಟಿಂಗ್ ಪಿಕ್ಚರ್ ಏನು ಅನ್ನೋದು ಸಂಜೆ 6 ಗಂಟೆ ನಂತರನೇ ಗೊತ್ತಾಗಬೇಕು. ಭಾಳ ಮುಖ್ಯ ಆಗುತ್ತೆ ವೋಟಿಂಗ್ ಪರ್ಸೆಂಟೇಜ್. ಆ ಕಾರಣಕ್ಕಾಗಿನೇ ರಜಾ ಸಿಕ್ತು ಅಂತ ಟ್ರಿಪ್ಪಿಗೆ ಹೋಗ್ಬಿಡ್ಬೇಡಿ, ಅಥವಾ ಮನೇಲಿದ್ದರೂ ವೋಟಿಂಗ್ ಬೂತ್ ದೂರ ಇದೆ, ಯಾರು ಹೋಗ್ತಾರೆ ಅಂತ ಮತದಾನ ಮಾಡದೆ ದೂರ ಇರಬೇಡಿ. ಇದೇ ಕಾರಣಕ್ಕೆ ಹೇಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.